ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದೀರಾ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ 2024ರಲ್ಲಿ ಒಂದು ಒಳ್ಳೆ ಎ ಸಿನ ಬೈ ಮಾಡಬೇಕು ಅಂತ ನೋಡ್ತಿದ್ರೆ ಈ ವಿಡಿಯೋ ನೀವು ಪರ್ಫೆಕ್ಟ್ ವಿಡಿಯೋ. ಆಲ್ರೆಡಿ ನಮ್ಮ ಚಾನಲಲ್ಲಿ ಎಲ್ ಜಿ, ಸ್ಯಾಮ್ಸಂಗ್, ಪ್ಯಾನಾಸೋನಿಕ್ ಫುಲ್ ಟೆಸ್ಟ್ ಮಾಡಿ ರಿವ್ಯೂ ಆದರೆ ಫುಲ್ಲು ವಿಡಿಯೋ ಮಾಡಿದ್ದೀವಿ. ಒಂದು ವೇಳೆ ನೀವು ಆ ಬ್ರ್ಯಾಂಡ್ ಏನಾದ್ರು ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ ನಮ್ಮ ಚಾನಲ್ಗೆ ಒಂದ್ಸರಿ ವಿಸಿಟ್ ಮಾಡಿ ಆ ವಿಡಿಯೋಸ್ನೂ ನೋಡಿ. ಯಾಕಂದರೆ ನಾವು ಪೇಪರಲ್ಲಿ ಏನು ಬರುತ್ತೋ ಅದನ್ನು ನೋಡಿ ನಾವು ವಿಡಿಯೋ ಮಾಡಿಲ್ಲ. ಇನ್ಸ್ಟಾಲೇಷನು, ಕೂಲಿಂಗ್ ಟೆಸ್ಟು ಮತ್ತು ಬಿಲ್ಡ್ ಕ್ವಾಲಿಟಿ, ಹೇರ್ ಥ್ರೂ ಹೇಗಿದೆ, ಕೂಲಿಂಗ್ ಕೆಪಾಸಿಟಿ ಹೇಗಿದೆ ಮತ್ತು ಕಾಪರ್ ಕ್ವಾಲಿಟಿ ಹೇಗಿದೆ, ಇದನ್ನೆಲ್ಲ ನಾವು ಫಿಸಿಕಲ್ ಆಗಿ ಚೆಕ್ ಮಾಡಿದಾದ್ಮೇಲೆ ನಾವು ರಿವ್ಯೂ ಆದರೆ ಮಾಡಿದ್ದೀವಿ. ಸೊ ದಟ್ ನೀವೇನಾದ್ರು ಪರ್ಚೇಸ್ ಮಾಡ್ತೀರಾ ಅಂದಿದ್ರೆ ಆ ಪರ್ಟಿಕ್ಯುಲರ್ ಎ ಸಿ ಬಗ್ಗೆ ಆಲ್ರೆಡಿ ನಮ್ಮ ಚಾನಲ್ ಏನಾದರೂ ಒಂದು ವೇಳೆ ಇದ್ದರೆ ಒಂದ್ಸರಿ ಅದನ್ನು ವಿಸಿಟ್ ಮಾಡಿ. ಮೊದಲನೇದಾಗಿ ಯಾವ ಎ ಸಿ ತಗೋಬೇಕು, ಮೊದಲು ನಾನು ಬೇಸಿಕ್ ಇನ್ಫಾರ್ಮೇಷನ್ನ ಹೇಳ್ತೀನಿ. ನಿಮ್ಮ ರೂಮ್ ಸೈಜು 110 ಸ್ಕ್ವೇರ್ ಫೀಟ್ ಏನಾದರೂ ಇದ್ದರೆ ನಿಮಗೆ 1 ಟನ್ ಎ ಸಿ ಸಾಕಾಗುತ್ತೆ. 110ರಿಂದ 165 ಏನಾದರೂ ಇದ್ದರೆ ನಿಮಗೆ 1.5 ಟನ್ನು ಬೇಕಾಗುತ್ತೆ. ನಿಮ್ಮ ರೂಮು 165ಕ್ಕಿಂತ ಮೇಲೆ ಇದೆ ಅಂತ ಅಂದರೆ ನೀವು ಆಗ 2 ಟನ್ನ ತಗೊಳ್ಳಿ. ನೆಕ್ಸ್ಟು ಇನ್ಸ್ಟಾಲೇಷನ್ ಕಾಸ್ಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಮಗೆ ಯಾವ ಬ್ರ್ಯಾಂಡ್ ಕೂಡ ಇನ್ಸ್ಟಾಲೇಷನು ಫ್ರೀಯಾಗಿ ಕೊಡಲ್ಲ. ಇನ್ಸ್ಟಾಲೇಷನ್ ಕಾಸ್ಟ್ ನಮಗೆ 1400ರಿಂದ 1500 ರೂಪಾಯಿ ಬರುತ್ತೆ. ಔಟ್ಡೋರ್ ಯೂನಿಟ್ಗೆ ಸ್ಟ್ಯಾಂಡ್ ಬರಲ್ಲ. ಸೊ ದಟ್ ನಿಮಗೆ ಅದು 600ರಿಂದ 950 ರೂಪಾಯಿ ಆಗುತ್ತೆ. ಈಗ ಹೇಳೋ ಎಲ್ಲ ಎ ಸಿಗಳಲ್ಲೂ ನಮಗೆ 100% ಕಂಡೆನ್ಸರ್ ಕಾಪರ್ ಕಾಯಿಲ್ ಆದರೆ ಬರುತ್ತೆ. ಅದಕ್ಕಿಂತ ನಿಮ್ಗೆ ಏನಾದರೂ ಜಾಸ್ತಿ ಮೀಟ್ರ್ ಬೇಕು ಅಂತಂದರೆ ನಿಮಗೆ 1 ಮೀಟರು ಅಪ್ ಟು 950ವರೆಗೂ ಚಾರ್ಜಸ್ ಆದರೆ ಮಾಡ್ತಾರೆ. ಈಗ ಟಾಪಿಕ್ಗೆ ಬರೋಣ. 1.5 ಟನ್ 5 ಸ್ಟಾರ್ ಎ ಸಿಯಲ್ಲಿ ಯಾವ್ದು ತಗೋಬೇಕು? ಈಗ ಹೇಳೋ ಎಲ್ಲ ಫ್ಯೂಚರ್ಸು ಆಲ್ಮೋಸ್ಟ್ ಎಲ್ಲ ಎ ಸಿಗಳಲ್ಲೂ ಕಾಮನ್ ಆಗಿರುತ್ತೆ. ಒಂದೊಂದು ಎ ಸಿಗೂ ಸಪ್ರೇಟಾಗಿ ಹೇಳೋ ಬದಲು ಎಲ್ಲ ಒಂದೇ ಸರಿ ಹೇಳಿ ಡಿಫ್ರೆಂಟ್ ಇರೋದನ್ನ ಮಾತ್ರ ಸಪ್ರೇಟಾಗಿ ಹೇಳ್ತೀನಿ. ಇಂಡೋರ್ ಮತ್ತು ಔಟ್ಡೋರ್ ಫಿನ್ಸ್ಗಳಿಗೆ ಆ್ಯಂಟಿ ಕರೋಷನ್ ಕೋಟಿಂಗ್ ಇರುತ್ತೆ. ಒಂದೊಂದು ಬ್ರ್ಯಾಂಡು ಒಂದೊಂದು ಹೆಸರಿಕ್ಕುತ್ತೆ, ಬಟ್ ಎಲ್ಲ ಬ್ರ್ಯಾಂಡಲ್ಲೂ ಕೂಡ ಈ ಆ್ಯಂಟಿ ಕರೋಷನ್ ಅನ್ನೋ ಕೋಟಿಂಗ್ ಅನ್ನೋದು ಎಲ್ಲ ಒಂದೇ ಥರನೇ ಕೆಲಸ ಮಾಡುತ್ತೆ. ಸೊ ಅದೇನಿಲ್ಲ, ನಮಗೆ ಒಂದು ಫಿನ್ಸ್ನ ಡ್ಯೂರೇಬಿಲಿಟಿ ಜಾಸ್ತಿ ಮಾಡುತ್ತೆ. ಇನ್ನು ಆ್ಯಂಟಿ ಡಸ್ಟ್ ಫಿಲ್ಟರ್, ಎಲ್ಲ ಎ ಸಿಗಳಲ್ಲೂ ಫಿಲ್ಟರ್ ಇರುತ್ತೆ. ಬಟ್ ಒಂದು ನೆನಪಿಟ್ಕೊಳ್ಳಿ, ಪ್ರತಿ ತಿಂಗಳಿಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸರಿ ಆದರೂ ನಿಮ್ಮ ಫಿಲ್ಟರ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕೂಲಿಂಗ್ ಆದರೆ ನಿಮಗೆ ಚೆನ್ನಾಗಿರುತ್ತೆ. ಇನ್ನು ನಿಮಗೆ ಎಲ್ಲ ಎ ಸಿಗಳಲ್ಲೂ ಆಲ್ಮೋಸ್ಟ್ ನಿಮಗೆ ಸೆಲ್ಫ್ ಫಂಕ್ಷನ್ ಇರುತ್ತೆ. ಎ ಸಿನಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂತಂದರೆ ನಿಮಗೆ ಒಂದು ಎರರ್ ಕೋಡ್ ತೋರಿಸುತ್ತೆ. ಆ ಎರರ್ ಕೋಡ್ ನಿಮ್ಗೇನೋ ಅರ್ಥ ಆಗಿಲ್ಲ ಅಂತಂದರೆ ಆ ಕೋಡ್ನ ನೀವು ಗೂಗಲಲ್ಲಿ ಏನಾದರೂ ಟೈಪ್ ಮಾಡ್ತೀರ ಅಂತಂದರೆ ಏನು ಪ್ರಾಬ್ಲಮ್ಮು ಅನ್ನೋದು ನಿಮಗೆ ಅಲ್ಲೇ ತೋರಿಸುತ್ತೆ. ನೆಕ್ಸ್ಟು ಸ್ಟೆಬಿಲೈಸರ್ ಫ್ರೀ. ಎಲ್ಲ ಎ ಸಿಗಳಲ್ಲೂ ಸ್ಟೆಬಿಲೈಸರ್ ಇರುತ್ತೆ ಅಂತ ಹೇಳ್ತಾರೆ, ಬಟ್ಟು ನೀವು ಎಕ್ಸ್ಟ್ರಾ ಸ್ಟೆಬಿಲೈಸರ್ನ ಯೂಸ್ ಮಾಡೋದು ಬೆಟರ್. ಯಾಕಂದರೆ ಒಂದು ವೇಳೆ ಓವರ್ ಫ್ಲಕ್ಚುಯೇಷನ್ ಆಯಿತು ಅಂತ ಅಂದ್ಕೊಳ್ಳಿ, ಅವರು ಸ್ಟೆಬಿಲೈಸರ್ಗೆ 130ರಿಂದ 290 ಇಕ್ಕಿರ್ತಾರೆ. 130ಕ್ಕಿಂತ ಕಮ್ಮಿ ಬಂದರೂ ಅಥವಾ 190ಕ್ಕಿಂತ ಜಾಸ್ತಿ ಹೋದರೂ ನಿಮಗೆ ಕಟ್ ಆಫ್ ಆಗುತ್ತೆ, ಸ್ಟೆಬಿಲೈಸ್ ಮಾಡಲ್ಲ. ನೀವೇನಾದರೂ ಎಕ್ಸ್ಟ್ರಾ ಸ್ಟೆಬಿಲೈಸರ್ನ ಸಪ್ರೇಟ್ ಯೂಸ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಅದು ಸ್ಟೆಬಿಲೈಸ್ ಮಾಡುತ್ತೆ, ಕಟ್ ಮಾಡಲ್ಲ. ಸೊ ಹಾಗಾಗಿ ನೀವು ಯಾವ ಎ ಸಿನೇ ತಗೊಳ್ಳಿ, ಎಕ್ಸ್ಟ್ರಾ ಸ್ಟೆಬಿಲೈಸರ್ನ ಯೂಸ್ ಮಾಡಿ. 4 ವೇ ಸ್ವಿಂಗ್ ಇರುತ್ತೆ. ಆಲ್ಮೋಸ್ಟು ಎಲ್ಲ ಈಗ ನಾನು ಹೇಳ್ತಾ ಇರೋ ಎಲ್ಲ ಎ ಸಿಗಳಲ್ಲೂ ಕಾಮನ್ ಆಗಿ 4 ವೇ ಸ್ವಿಂಗ್ ಇರುತ್ತೆ. ಇದು ಅಪ್ ಆ್ಯಂಡ್ ಡೌನ್ ಅಲ್ಲದೆ ರೈಟು ಮತ್ತು ಲೆಫ್ಟು ಕೂಡ ನಮಗೆ ಕೂಲಿಂಗು ಒಂದೇ ಥರ ಕೊಡುತ್ತೆ. ಇಷ್ಟೆಲ್ಲ ನಮಗೆ ಕಾಮನ್ ಆಗಿ ಬರೋ ಅಂಥದ್ದು ಎಲ್ಲ ಎ ಸಿಗಳಲ್ಲೂ. ನೆಕ್ಸ್ಟು ಯಾವುದು ರೆಕಮೆಂಡ್ ಮಾಡ್ತೀವಿ ಅನ್ನೋದಕ್ಕಿಂತ ಕೆಲವರಿಗೆ ಇದೇ ಬ್ರ್ಯಾಂಡ್ ಬೇಕು ಅನ್ನೋರು ಇರ್ತಾರೆ. ಸೊ ದಟ್ ಅದನ್ನು ನಾವು ಪರ್ಟಿಕ್ಯುಲರ್ ಕೆಲವೊಂದು ಬ್ರ್ಯಾಂಡ್ಗಳನ್ನ ರಿಜೆಕ್ಟ್ ಮಾಡಿ ಕೇಳಲ್ಲ. ಯಾಕೆ ಹೇಳಲ್ಲ, ಏನಕ್ಕೆ ರಿಜೆಕ್ಟ್ ಮಾಡಿದ್ದೀವಿ ಅನ್ನೋದನ್ನು ನಾವು ಫಸ್ಟು ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ 1.5 ಟನ್ 5 ಸ್ಟಾರ್ 2024 ಮಾಡಲ್ ಸ್ಯಾಮ್ಸಂಗ್. ಈ ಪರ್ಟಿಕ್ಯುಲರ್ ಮಾಡಲ್ನ ನಾವು ರಿಜೆಕ್ಟ್ ಮಾಡ್ತಾ ಇದ್ದೀವಿ. ರೀಸನ್ನು ತುಂಬ ಸಿಂಪಲ್. ಆಲ್ರೆಡಿ ಇದ್ರ ಬಗ್ಗೆ ನಾವು ನಮ್ಮ ಚಾನಲಲ್ಲಿ ಫುಲ್ ರಿವ್ಯೂ ಆದರೆ ಮಾಡಿದ್ದೀವಿ. ಬಟ್ ಈಗ ನಾವು ಅದನ್ನು ರಿಜೆಕ್ಟ್ ಮಾಡ್ತಾ ಇರೋ ಉದ್ದೇಶ PCB ವಾರಂಟಿ. ನೀವು ಯಾವುದೇ ಎ ಸಿ ತಗೊಳ್ಳಿ, ನೀವು ಬೇರೆಯವ್ರ ವೀಡಿಯೋಸೇ ನೋಡಿ, ಯಾವುದೇ ಎ ಸಿನ ಪರ್ಚೇಸ್ ಮಾಡಿ, ಇಲ್ಲಿಂದಾದರೂ ಪರ್ಚೇಸ್ ಮಾಡಿ, ಬಟ್ PCBಗೆ 5 ವರ್ಷ ವಾರಂಟಿ ಇರೋ ಥರ ನೋಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ಕಾಮನ್ ಆಗಿ ಒಂದು ವೇಳೆ ಪ್ರಾಬ್ಲಮ್ ಬಂದರೆ ಎ ಸಿಗಳಲ್ಲಿ ನಿಮಗೆ PCB ಬರ್ತಾ ಇರುತ್ತೆ ಪ್ರಾಬ್ಲಮ್ಸು. ಒಂದು ವೇಳೆ ಆ ಥರ ಪ್ರಾಬ್ಲಮ್ ಏನಾದರೂ ಬಂತು ಅಂದರೆ ನಿಮಗೆ 10,000ರಿಂದ 18,000 ರೂಪಾಯಿ ನಿಮಗೆ ಒಂದು PCBಗೆ ಖರ್ಚಾಗುತ್ತೆ. ಸೊ ಹಾಗಾಗಿ PCB ವಾರಂಟಿ 5 ವರ್ಷ ಇರೋ ಥರ ನೋಡ್ಕೊಳ್ಳಿ. ಮತ್ತು ಈ ಸ್ಯಾಮ್ಸಂಗ್ ಎ ಸಿನ ಬೆಲೆ ನಮಗೆ ಸ್ಮಾರ್ಟ್ ವೇರಿಯಂಟು 47,500 ರೂಪಾಯಿ ಇದೆ. ಇನ್ನು ಇದರ ನಾಯ್ಸ್ ನೋಡ್ಕೊಳ್ಳೋದ್ರೆ ನಮಗೆ 46 dB ಇದೆ. 46 dB ಅನ್ನೋದು ನಾರ್ಮಲ್, ಬಟ್ ಕಂಪೇರ್ ಟು ಅದರ್ ಎ ಸಿ ಇದು ಸ್ವಲ್ಪ ಜಾಸ್ತಿನೇ. ನೆಕ್ಸ್ಟು ರಿಜೆಕ್ಟ್ ಮಾಡ್ತಾ ಇರುವಂಥ ಎ ಸಿ ವೋಲ್ಟಾಸ್ 1.5 ಟನ್. ಇದರಲ್ಲೂ ಕೂಡ ನಮ್ಗೆ ಸೇಮು ವಾರಂಟಿ 1 ವರ್ಷ ಕೊಡ್ತಾ ಇದ್ದಾರೆ.
ಕೂಲಿಂಗ್ ಕೆಪಾಸಿಟಿ 4850 ವಾಟ್ಸ್ ಕೊಟ್ಟಿದ್ದಾರೆ. ಅಂದರೆ 1.5 ಟನ್ ಅಂತಿದ್ದಾರೆ, ಬಟ್ ಅದು ಪ್ರಾಪರ್ 1.5 ಟನ್ ಅಲ್ಲ. ಇದರ ಕೂಲಿಂಗ್ ಕೆಪಾಸಿಟಿ ನಾವು ಟೆಸ್ಟ್ ಮಾಡಿದ್ರೆ ಅರೌಂಡ್ ನಮಗೆ 1.36 ಟನ್ ಬರುತ್ತೆ. ಇದರಲ್ಲೂ ಕೂಡ 47 dB ನಾಯ್ಸ್ ಆದರೆ ಇರುತ್ತೆ. ಸೊ ದಟ್ ನಾವು ಇದನ್ನೆಲ್ಲ ಕನ್ಸಿಡರ್ ಮಾಡಿ ಈ ಎ ಸಿನ ಕೂಡ ನಾವು ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ಯಾವ ಎ ಸಿನ ಪರ್ಚೇಸ್ ಮಾಡಬೇಕು ಅಂತಂದರೆ ಕೇವಲ ಮೂರೇ ಎ ಸಿ ಇದೆ. ಈ 3 ಎ ಸಿ ಲಿಂಕ್ಗಳನ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ ಇದು ಕಮ್ಮಿ ಬೆಲೆಗೆ ಸಿಕ್ಕಿದೆಯೋ ಆ ಲಿಂಕ್ಗಳನ್ನ ಮಾತ್ರ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ನೀವು ಒಂದು ವೇಳೆ ಬೈ ಮಾಡಬೇಕು ಅಂತಿದ್ರೆ ಅಲ್ಲಿಂದ ನೀವು ಬೈ ಮಾಡ್ಬೋದು. ನೀವು ಹಾಗೆ ನಮ್ಮ ಲಿಂಕಿಂದ ಬೈ ಮಾಡೋದ್ರಿಂದ ನಮ್ಮ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡ್ದಂಗೆ ಇರುತ್ತೆ. ಯಾಕೆ ಅಂತಂದರೆ ನಾವು ಪ್ರತಿಯೊಂದು ಪ್ರಾಡಕ್ಟು ಎ ಸಿ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಸೌಂಡ್ ಬಾರ್ ಆಗಿರ್ಬೋದು, ನಾವೇನೇನೆಲ್ಲ ರಿವ್ಯೂ ಮಾಡ್ತಿದ್ದೀವೋ ಇದನ್ನೆಲ್ಲ ಪ್ರತಿಯೊಂದನ್ನು ನಾವೇ ಬೈ ಮಾಡಿ ಟೆಸ್ಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವೇನಾದರೂ ಪರ್ಚೇಸ್ ಮಾಡೋದಾದರೆ ನಮ್ಮ ಲಿಂಕಿಂದ ನೀವೇನಾದರೂ ಪರ್ಚೇಸ್ ಮಾಡಿದರೆ ಅಂತಂದರೆ ನಮ್ಮ ಚಾನಲ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಈಗ ಹೇಳ್ತಾ ಇರೋ 3 ಎ ಸಿಗಳಲ್ಲೂ ಯಾವ ರ್ಯಾಂಕಿಂಗ್ ಆದರೆ ಇರಲ್ಲ. ನೀವು ಈ 3 ಎ ಸಿಯಲ್ಲಿ ಯಾವ್ದು ಬೇಕಾದರೂ ತೊಗೋಬೋದು. ಮೊದಲನೇದಾಗಿ ಡೈಕಿನ್ 1.5 ಟನ್ 5 ಸ್ಟಾರ್. ಇವರು 2020ರಿಂದ 2024ವರೆಗೂ ಒಂದೇ ಮಾಡಲ್ನೇ ತರ್ತಿದ್ದಾರೆ. ಏನು ಚೇಂಜಸ್ಸು ಮಾಡ್ತಾ ಇಲ್ಲ. ಏನಕ್ಕೆ ಡೈಕಿನ್ ಅವ್ರಿಗೆ ತಲೆ ಇಲ್ವಾ ಅಂತಂದರೆ ಅವ್ರಿಗೆ ತಲೆ ಇದೆ. ಅವ್ರ ತಲೆನ ಅವ್ರು ಪ್ರಾಪರಾಗಿ ಯೂಸ್ ಮಾಡ್ತಾ ಇದ್ದಾರೆ. ಬೇರೆ ಬ್ರ್ಯಾಂಡ್ ಎಲ್ಲ ಏನು ಮಾಡ್ತಾರೆ ಅಂತಂದರೆ ಮಾಡಲ್ ಹೆಸರು ಚೇಂಜ್ ಮಾಡಿ ಅಥವಾ ಅದರಲ್ಲಿ ಏನೋ ಒಂದು ಚಿಕ್ಕ ಪುಟ್ಟ ಚೇಂಜಸ್ ತಂದ್ಬಿಟ್ಟು ಅದು ಮಾಡಲ್ ಮಾತ್ರ ಇಯರು ಮಾಡಲ್ ಹೆಸರು ಮಾತ್ರ ಚೇಂಜ್ ಮಾಡ್ತಾ ಇರ್ತಾರೆ. ಬಟ್ ಡೈಕಿನ್ ಮಾತ್ರ ಹಂಗೆ ಮಾಡಲ್ಲ. ಯಾಕೆ ಅಂತಂದರೆ 2022ರಲ್ಲಿ ಏನು ಐ ಸಿ ರೇಟಿಂಗ್ ತಂತೋ ಅದೇ ಮಾಡಲ್ 2024ರಲ್ಲೂ ತಂದರು. 2025ರಲ್ಲಿ ಇವ್ರು ಹೊಸ ಮಾಡಲ್ನ ತರ್ತಾರೆ. ಸುಮ್ಮನೆ ಚಿಕ್ಕ ಪುಟ್ಟ ಏನೋ ಒಂದು ಚೇಂಜಸ್ ಮಾಡ್ಬಿಟ್ಟು ಬೇರೆ ಮಾಡಲ್ ಅಂತ ಹೇಳೋದಕ್ಕೆ ಅದೇ ಮಾಡಲ್ ಪರ್ಫೆಕ್ಟ್ ಬಜೆಟಲ್ಲಿ ತರ್ತಾರೆ. ಈ ಡೈಕಿನ್ ಎ ಸಿ ನಿಮಗೆ 45,500 ರೂಪಾಯಲ್ಲಿ ಬರುತ್ತೆ. ಇದೊಂದು ಬೆಸ್ಟ್ ಎ ಸಿ ಆಗಿರುತ್ತೆ ಈ ಬಜೆಟ್ನಲ್ಲಿ. ಒಂದು ವೇಳೆ ನಿಮ್ಮ ರೂಮು 150 ಸ್ಕ್ವೇರ್ ಫೀಟ್ಗಿಂತ ಸ್ವಲ್ಪ ಜಾಸ್ತಿ ಇದೆ, ಒಂದು ವೇಳೆ 180 ಇದ್ರೂ ಕೂಡ ನೀವು ಇದನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಯಾಕೆ ಅಂತ ಅಂದರೆ ಇದರ ಕೂಲಿಂಗ್ ಕೆಪಾಸಿಟಿ ನಮಗೆ 5280 ವಾಟ್ಸ್ ಬರುತ್ತೆ. ಇದರ ಎಕ್ಸಾಕ್ಟ್ ನೆಟ್ ಕೆಪಾಸಿಟಿ 1.5 ಟನ್. ಈ ಎ ಸಿ ಬಿಟ್ಟು ಬೇರೆ ಎಲ್ಲ ಬ್ರ್ಯಾಂಡು 1.5 ಟನ್ ಅಂತ ಹೇಳ್ತಾರೆ, ಬಟ್ ಅದು ನೆಟ್ ಕೆಪಾಸಿಟಿ ಪ್ರಾಪರ್ ಆಗಿ 1.5 ಟನ್ ಇರಲ್ಲ. ಕೆಲವ್ರಿಗೆ ನಮ್ಮ ಮನೆಯಲ್ಲಿ LG ಫ್ರಿಜ್ ಇದೆ, LG ಟಿ ವಿ ಇದೆ, ನಮ್ಗೆ LG ಬ್ರ್ಯಾಂಡೇ ಬೇಕಂತಾರೆ. ಇನ್ನು ಕೆಲವರು ನಮ್ಮ ಮನೇಲಿ ಸ್ಯಾಮ್ಸಂಗ್ ಎ ಸಿ ಇದೆ, ಸ್ಯಾಮ್ಸಂಗ್ ಫ್ರಿಜ್ ಇದೆ, ನಾವು ಮತ್ತೇನೋ ಸ್ಯಾಮ್ಸಂಗೇ ಪ್ರಿಫರ್ ಮಾಡ್ತೀವಿ. ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಎಲ್ಲ ಬ್ರ್ಯಾಂಡು ಎಲ್ಲದರಲ್ಲೂ ಕಿಂಗ್ ಇರಲ್ಲ. ಸೊ ಟಿ ವಿಯಲ್ಲಿ ಬೇರೆ ಇರುತ್ತೆ, ಫ್ರಿಜ್ಜಲ್ಲೂ ಬೇರೆ ಇರುತ್ತೆ, ಫೋನ್ಸಲ್ಲಿ ಬೇರೆ ಇರುತ್ತೆ. ಒಂದೊಂದು ಬ್ರ್ಯಾಂಡು ಒಂದೊಂದು ಫೀಲ್ಡಲ್ಲಿ ಕಿಂಗ್ ಇರುತ್ತೆ. ಸೊ ಈ ಫೀಲ್ಡಲ್ಲಿ ನಮಗೆ ಬಜೆಟ್ನಲ್ಲಿ ಡೈಕಿನೇ ಕಿಂಗು. 10 ಫೀಟ್ವರೆಗೂ ಏರ್ ಥ್ರೂ ಅನ್ನೋದು ನಿಮಗೆ ಸ್ಟ್ರಾಂಗ್ ಆಗಿ ಬರುತ್ತೆ. ಇದರಲ್ಲಿ ನಿಮಗೆ 3D ಏರ್ ಫ್ಲೋ ಇರುತ್ತೆ. ಅಂದರೆ ಡೈರೆಕ್ಟಾಗಿ ಮನುಷ್ಯರ ಮೇಲೆ ಗಾಳಿ ಬರ್ದಿರ ಈವನ್ ಆಗಿ ರೂಮ್ ಎಲ್ಲ ಸ್ಪ್ರೆಡ್ ಆಗಿ ಕೂಲ್ ಮಾಡುತ್ತೆ. ಮತ್ತು ಇದರಲ್ಲಿ 3 ಡಿಸ್ಪ್ಲೇ ಇರುತ್ತೆ. ಇದರಲ್ಲಿ ಎ ಸಿ ಎಷ್ಟು ಪರ್ಸೆಂಟಲ್ಲಿ ರನ್ ಆಗ್ತಿದೆ ಅಂತ ನಮಗೆ ತೋರಿಸುತ್ತೆ ಮತ್ತು ರೂಮ್ ಟೆಂಪ್ರೇಚರ್ ತೋರಿಸುತ್ತೆ. ಮೂರನೇದು ನಾವು ಸೆಟ್ ಮಾಡಿರೋ ಪರ್ಸೆಂಟೇಜ್ ತೋರಿಸುತ್ತೆ. ಎಲ್ಲ ಎ ಸಿ ನಾವು ನೋಡಿರೋಂಥ ಎಲ್ಲ ಎ ಸಿಗಳಿಗಿಂತ ಆ ಎ ಸಿಗಳನ್ನ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬರ್ತಾ ಇರೋವಂಥ ಕಾಪರ್ ಕಾಯಿಲ್ ನಾವು ಕಂಪೇರ್ ಮಾಡಿದಂಥ ಎಲ್ಲ ಎ ಸಿಗಳಿಗಿಂತ ಇದರಲ್ಲಿ ಬರ್ತಿರೋವಂಥ ಕಾಪರ್ ಪೈಪು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈ ಎ ಸಿನಲ್ಲಿ ನಮಗೆ 1 ವರ್ಷ ಪ್ರಾಡಕ್ಟ್ ವಾರಂಟಿ ಕೊಡ್ತಿದ್ದಾರೆ ಮತ್ತು 5 ವರ್ಷ PCB ವಾರಂಟಿ, 10 ವರ್ಷ ಕಂಪ್ರೆಸರ್ ವಾರಂಟಿ ಕೊಡ್ತಿದ್ದಾರೆ. ಎಲ್ಲ ಓಕೆ, ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ತಿದ್ದಾರೆ. ಮತ್ತೆ ಇದರಲ್ಲಿ ಏನು ಕಾನ್ ಇಲ್ವಾ ಅಂತ ಅಂದರೆ ಒಂದೇ ಒಂದು ಮಿಸ್ ಆಗಿದೆ, ಅದೇ ಕನ್ವರ್ಟಬಲ್ ಮೋಡ್ಸ್. ಕನ್ವರ್ಟಬಲ್ ಮೋಡ್ಸ್ ಅಂತ ಅಂದರೆ ಎ ಸಿನ 40%, 60%, 80% ಈ ಥರ ನಮಗೆ ಎಷ್ಟು ಪರ್ಸೆಂಟ್ ಬೇಕೋ ಅಷ್ಟು ಪರ್ಸೆಂಟಲ್ಲಿ ನಾವು ರನ್ ಮಾಡ್ಕೋಬೋದು. ಒಂದು ವೇಳೆ ನಿಮ್ಮ ರೂಮು 150 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇದೆ ಅಥವಾ 150 ಇದ್ರೂ ಕೂಡ ಬೇರೆ ಇನ್ನೇನು ತಗೋಬೇಡಿ, ಡೈರೆಕ್ಟ್ ನೀವು ಈ ಎ ಸಿನೇ ಪರ್ಚೇಸ್ ಮಾಡಿ. ಸೊ ಎ ಸಿ ನಮಗೆ ಸ್ಮಾರ್ಟ್ ಎ ಸಿ ಅಲ್ಲ, ಏಕ್ದಮ್ ಒಂದೇ ಸರಿ ಕೂಲಿಂಗ್ ಕೊಡುತ್ತೆ. ನಿಮ್ಮ ರೂಮ್ ಸೈಜು 150 ಸ್ಕ್ವೇರ್ ಫೀಟ್ ಇದ್ದು ನಮಗೆ ಒಂದು ಒಳ್ಳೆ ಸ್ಮಾರ್ಟ್ ಎ ಸಿ ಇರಬೇಕು, ಒಳ್ಳೆ ಎ ಸಿ, ಒಳ್ಳೆ ಕೂಲಿಂಗ್ ಬರಬೇಕು ಅಂತಂದರೆ ಈ ಎ ಸಿ ನಿಮಗೆ ಬೆಸ್ಟ್ ಆಗಿರುತ್ತೆ. ಅದೇ ಪ್ಯಾನಾಸೋನಿಕ್ 1.5 ಟನ್ 5 ಸ್ಟಾರ್ 2024 ಮಾಡಲ್ಲು. ಈ ಎ ಸಿ ಬಗ್ಗೆ ಆಲ್ರೆಡಿ ನಮ್ಮ ಚಾನಲಲ್ಲಿ ರಿವ್ಯೂ ಆದರೆ ಮಾಡಿದ್ದೀವಿ, ಕೂಲಿಂಗ್ ಟೆಸ್ಟ್ ಎಲ್ಲ ಮಾಡಿ. ಒಂದು ವೇಳೆ ನೀವು ಇದನ್ನು ಬೈ ಮಾಡ್ತೀರಾ ಅಂತ ಅಂದರೆ ಆ ವಿಡಿಯೋನ ಒಂದ್ಸರಿ ನೋಡಿ, ಅದರಲ್ಲಿ ಡೀಟೇಲ್ ಆಗಾದರೆ ಹೇಳಿದ್ದೀವಿ. ಇದರಲ್ಲಿ 5100 ವಾಟ್ಸ್ ಕೂಲಿಂಗ್ ಕೆಪಾಸಿಟಿ ಇರುತ್ತೆ. ಇದರ ಎಕ್ಸಾಕ್ಟ್ ನೆಟ್ ಕೆಪಾಸಿಟಿ ನೋಡ್ಕೊಂಡ್ರೆ ನಮಗೆ 1.45 ಬರುತ್ತೆ. ಈ ಎ ಸಿನಲ್ಲಿ ಮಾತ್ರ ನಮಗೆ PM01 ಫಿಲ್ಟರ್ನ ಪ್ರೊವೈಡ್ ಮಾಡ್ತಿದ್ದಾರೆ ಮತ್ತು ಇದರಲ್ಲಿ ನಮಗೆ 774 ಯೂನಿಟ್ ಪವರ್ ಆದರೆ ಇದೆ.
ಸೊ ದಟ್ ನಿಮಗೆ ಇದು ಕೂಲಿಂಗು ತುಂಬಾ ಚೆನ್ನಾಗಿರುತ್ತೆ. 15 ನಿಮಿಷದಲ್ಲಿ ಇದು ಕೇವಲ ನಿಮಗೆ 15 ನಿಮಿಷದಲ್ಲಿ ರೂಮ್ ಎಲ್ಲ ನಿಮಗೆ ಕೂಲಿಂಗ್ ಆದರೆ ಕೊಡುತ್ತೆ. ಮತ್ತು ಇದರಲ್ಲಿ ನಮಗೆ 39 dB ನಾಯ್ಸ್ ಆದರೆ ಇರುತ್ತೆ. ಸೊ ನೀವು ನಾರ್ಮಲಾಗಿ ಯೂಸ್ ಮಾಡ್ತೀರಾ ಅಂತಂದರೆ ನಿಮಗೂ ಇದು ಅಷ್ಟೊಂದು ಸೌಂಡ್ ಇರಲ್ಲ. ಒಂದು ವೇಳೆ ಇದು ನೀವು ಹೈ ಕೆಪಾಸಿಟಿನಲ್ಲಿ ಏನಾದ್ರು ರನ್ ಮಾಡ್ತೀರಾ ಅಂತಂದರೆ ಆಗ ಮಾತ್ರ ನಿಮಗೆ ನಾಯ್ಸ್ ಅನ್ನೋದು ಬರುತ್ತೆ. ಈ ಬೆಲೆಗೆ ಈ ಎ ಸಿನಲ್ಲಿ ಮಾತ್ರ ನಮಗೆ ಸ್ಮಾರ್ಟ್ ಫ್ಯೂಚರ್ನ ಪ್ರೊವೈಡ್ ಮಾಡ್ತೀವಿ. ಇದಕ್ಕೆ ಮಿರಾ ಎ ಆ್ಯಪ್ ಅಂತ ಇರುತ್ತೆ. ನಾವು ಅದನ್ನು ಕನೆಕ್ಟ್ ಮಾಡಿಕೊಂಡು ರಿಮೋಟ್ನಲ್ಲಿ ಮಾಡಬೇಕಾದಂಥ ಎಲ್ಲ ಕೆಲಸನೂ ಆ್ಯಪ್ ಮುಖಾಂತರ ಮಾಡ್ಬೋದು. ರಿಮೋಟಲ್ಲಿ ಕೆಲವೊಂದು ಆಪ್ಷನ್ ಇರಲ್ಲ, ಅಂಥ ಆಪ್ಷನ್ನು ಕೂಡ ನಮಗೆ ಈ ರಿಮೋಟಲ್ಲಿ ಸಿಗುತ್ತೆ. ಒಂದು ವೇಳೆ ಸೇಮ್ ಇದರಲ್ಲೂ ಕೂಡ ನಾವು ಆವಾಗಲೇ ಮಾತಾಡ್ದಂಗೆ ನೀವೇನಾದರೂ ಒಂದು ವೇಳೆ ಆಫೀಸಲ್ಲಿ ಇರ್ತೀರಾ ಅಂತ ಅಂದರೆ ನೀವು ಡೈರೆಕ್ಟಾಗಿ ಆಫೀಸ್ ಹತ್ರನೇ ನೀವು ಅಲ್ಲೇ ಆನ್ ಮಾಡ್ಕೋಬೋದು. ಮನೆಗೆ ಬರೋಷ್ಟೊತ್ತಿಗೆ ಕೂಲಿಂಗ್ ಆಗಿರುತ್ತೆ. ಅಥವಾ ನೀವು ಇದರಲ್ಲಿ ಟೈಮ್ನ ಕೂಡ ನೀವು ಸೆಟ್ ಮಾಡ್ಕೋಬೋದು, ಯಾವ ಟೈಮ್ಗೆ ಆಫ್ ಆಗಬೇಕು, ಯಾವ ಟೈಮ್ಗೆ ಆನ್ ಮಾಡಬೇಕು. ಸೊ ಈ ಥರ ನೀವು ಸೆಟ್ ಮಾಡಿಕೊಂಡ್ರೆ ಸೊ ನಿಮಗೆ ಈ ರೀತಿ ಆದರೆ ಆ್ಯಪ್ ವರ್ಕ್ ಆಗುತ್ತೆ. ಈ ಸರಿ ಇವರು ಇದರಲ್ಲಿ ಮ್ಯಾಟರ್ ಸಪೋರ್ಟ್ ಅಂತ ತಂದಿದ್ದಾರೆ. ಮತ್ತು ಇದರಲ್ಲಿ ನಮಗೆ 7-in-1 ಕನ್ವರ್ಟಬಲ್ ಇರುತ್ತೆ. ಇದರಿಂದ ನಿಮ್ಮ ರೂಮ್ ಸೈಜ್ ಚಿಕ್ಕದಾಗಿದೆ ಅಂತ ಅಂದ್ಕೊಳ್ಳಿ, ಆಗ ಇದನ್ನು ನೀವು 60% ರನ್ ಮಾಡಿ, ಆಗ ನಿಮಗೆ ಕರೆಂಟ್ ಬಿಲ್ಲು ಇನ್ನೂ ಕಮ್ಮಿ ಬರುತ್ತೆ. ಅಥವಾ ನಿಮಗೆ ಬೇಗ ಕೂಲಿಂಗ್ ಆಗಬೇಕು ಅಂತ ಅಂದ್ಕೊಳ್ಳಿ, ಹೈ ಕೆಪಾಸಿಟಿನಲ್ಲಿ ಬೇಗನೆ ಕೂಲ್ ಆಗುತ್ತೆ. ಇದರಲ್ಲಿ ನಮಗೆ 5 years PCB ವಾರಂಟಿ ಕೊಡ್ತಿದ್ದಾರೆ ಮತ್ತು 10 ವರ್ಷ ಕಂಪ್ರೆಸರ್ ವಾರಂಟಿ ಕೊಡ್ತಿದ್ದಾರೆ ಮತ್ತು 1 ವರ್ಷ ಪ್ರಾಡಕ್ಟ್ ವಾರಂಟಿ ಕೊಡ್ತಿದ್ದಾರೆ. ಮತ್ತು ಇದರಲ್ಲಿ ಕಾನ್ಸ್ ಏನು ಇಲ್ವಾ ಅಂತಂದರೆ ಇದರಲ್ಲಿ ಒಂದು ಕಾನ್ಸ್ ಇದೆ, ಅದು ಬಿಲ್ಡ್ ಕ್ವಾಲಿಟಿ. ನಮಗೆ ಇದರಲ್ಲಿ ಬರುವ ಫ್ರಂಟ್ ಪ್ಯಾನಲ್ ಕ್ವಾಲಿಟಿ ನಮಗೆ ಅಷ್ಟೊಂದು ಚೆನ್ನಾಗಿಲ್ಲ. ಆ್ಯಂಡ್ ತೀರಾ ತೆಗೆದಾಕೋ ಆ ಥರ ಏನಿಲ್ಲ, ಬಟ್ ನಾವು ಅದನ್ನು ಓಪನ್ ಮಾಡೋವಾಗ ಕೇರ್ಫುಲ್ಲಾಗಿ ಓಪನ್ ಮಾಡಬೇಕು. ಒಂದು ವೇಳೆ ನಾವೇನು ರಫಾಗಿ ಯೂಸ್ ಮಾಡ್ತೀವಿ ಅಂತ ಅಂದರೆ ಆಗ ಮುರಿದೋಗುತ್ತೇನೋ ಅಂತ ನಮಗೆ ಫೀಲ್ ಆಗುತ್ತೆ. ಬಟ್ಟು ಅಷ್ಟೊಂದೇನು ಅಷ್ಟು ಬೇಗ ಬ್ರೇಕ್ ಆಗಲ್ಲ. ಬಟ್ ಅದು ಕ್ವಾಲಿಟಿ ಕಂಪೇರ್ ಮಾಡಿದ್ರೆ ಬೇರೆ ಎ ಸಿಗಳು ಕಂಪೇರ್ ಮಾಡಿದ್ರೆ ಸ್ವಲ್ಪ ನಮಗೆ ಅದರಲ್ಲಿ ಕ್ವಾಲಿಟಿ ಅನ್ನೋದು ಫ್ರಂಟ್ ಪ್ಯಾನಲ್ ಮಾತ್ರ ನಮ್ಗೆ ಚೆನ್ನಾಗಿಲ್ಲ. ಸೊ ಅದೊಂದು ಬಿಟ್ಟರೆ ಬೇರೆ ಇನ್ನೆಲ್ಲ ಚೆನ್ನಾಗಿದೆ. ಇದರಲ್ಲಿ ನಮಗೆ 3ನೇ ಎ ಸಿ LG 1.5 ton 5 star 2024 ಮಾಡಲ್. ಲಾಸ್ಟ್ ಇಯರ್ ಮಾಡಲ್ನಲ್ಲಿ ನಮಗೆ ಇವರು ಕೂಲಿಂಗ್ ಕೆಪಾಸಿಟಿ 4600 ವಾಟ್ಸ್ ತಂದಿದ್ರು. ಬಟ್ ಈ ಸಾರಿ ಇವರು ನಮಗೆ 5000 ವಾಟ್ಸ್ ಕೂಲಿಂಗ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಅಂದರೆ ಇದರ ನೆಟ್ ಕೆಪಾಸಿಟಿ ನಮಗೆ ಎಕ್ಸಾಕ್ಟಾಗಿ 1.42 ಬರುತ್ತೆ. ಮತ್ತು ಇದರಲ್ಲಿ ನಮಗೆ PM 2.5 ಫಿಲ್ಟರ್ನಾದರೆ ಕೊಟ್ಟಿರ್ತಾರೆ. ಮತ್ತು ಇದರಲ್ಲೂ ಕೂಡ ನಮಗೆ 744 ಪವರ್ ಯೂನಿಟ್ಸ್ ಕನ್ಸಂಪ್ಷನ್ ಆದರೆ ಇರುತ್ತೆ. ಮತ್ತು ಇದರಲ್ಲಿ ಕ್ಲಿಸ್ಟರ್ ಕ್ಲೀನ್ ಅಂತ ಇರುತ್ತೆ, ಇನ್ಬಿಲ್ಟ್ ಫಿನ್ಸ್ಗಳನ್ನ ಇದೇ ಕ್ಲೀನ್ ಮಾಡುತ್ತೆ. ಈ ಸರಿ ಇದರ ಬೆಲೆ ನಮಗೆ 2000 ಜಾಸ್ತಿ ಮಾಡಿದ್ದಾರೆ. ಅಂದರೆ ನಮಗೆ ಇದು ಅರೌಂಡು 46,500 ರೂಪಾಯಿ ಬರುತ್ತೆ. ಇನ್ನು ಇದರ ಕೂಲಿಂಗ್ ಕೆಪಾಸಿಟಿ ಬಗ್ಗೆ ಮಾತಾಡೋದಾದರೆ ನಮಗೆ 160 ಸ್ಕ್ವೇರ್ ಫೀಟ್ ಇರುವ ರೂಮು 15ರಿಂದ 20 ನಿಮಿಷದಲ್ಲಿ ಇದನ್ನು ನಮಗೆ ಕೂಲ್ ಮಾಡುತ್ತೆ. ಇದರಲ್ಲಿ ಮೇಯ್ನ್ ಹೈಲೈಟ್ ಬಂದು ಇದರ ನಾಯ್ಸ್ ಅಂತ ಹೇಳ್ಬೋದು. ಈಗ ನಮಗೆ ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಟೈಮಲ್ಲಿ ಈಗ ಎ ಸಿ ಆನಲ್ಲೇ ಇದೆ, ಬಟ್ ಅದರ ಸೌಂಡ್ ಮಾತ್ರ ನಿಮಗೆ ಕೇಳಿಸ್ತಾ ಇಲ್ಲ. ಅಷ್ಟು ನಮಗೆ ಸೈಲೆಂಟು ತುಂಬ ಕಮ್ಮಿ ಇದೆ ಇದರಲ್ಲಿ. ಇದು ನಮಗೆ 31 dB ನಾಯ್ಸ್ ಇರುತ್ತೆ ಇದರಲ್ಲಿ. ಸೊ ಈ ಎ ಸಿನಲ್ಲಿ ನಮಗೆ ಅಷ್ಟೊಂದು ಸೌಂಡ್ ಆದರೆ ಇರೋಲ್ಲ, ಬಟ್ ಇದರಲ್ಲಿ ವಿರಾಟ್ ಮೋಡ್ ಅಂತ ಇರುತ್ತೆ. ಸೊ ಈ ವಿರಾಟ್ ಮೋಡು ನೀವು ಆನ್ ಮಾಡಿದ್ದೀರಾ ಅಂತಂದರೆ ಏಕ್ದಮ್ ಒಂದೇ ಸರಿ ಕೂಲಿಂಗ್ ಬರುತ್ತೆ, ಫಾಸ್ಟಾಗಿ ಕೂಲಿಂಗ್ ಆದರೆ ಬರುತ್ತೆ. ಬಟ್ ಸೌಂಡು ಕೂಡ ಬರುತ್ತೆ ನಿಮಗೆ, ಅಷ್ಟೊಂದು ಬರಲ್ಲ ಕಂಪೇರ್ ಟು ಅದರ್ ಎ ಸಿಗಳು ಅಷ್ಟೊಂದು ಬರಲ್ಲ. ಬಟ್ ಈ ಮೋಡ್ನ ನೀವು ಆನ್ ಮಾಡಿದ್ದೀರಾ ಅಂತಂದರೆ ಇದರಲ್ಲೂ ಕೂಡ ನಿಮಗೆ ನಾಯ್ಸ್ ಆದರೆ ಕೇಳಿಸುತ್ತೆ. ಇದರಲ್ಲೂ ಕೂಡ ನಮಗೆ 6-in-1 ಕನ್ವರ್ಟಬಲ್ ಇರುತ್ತೆ. ಇವರ ಸರ್ವಿಸ್ ಚೆನ್ನಾಗಿದೆ, ಕೂಲಿಂಗ್ ಕೆಪಾಸಿಟಿ ಚೆನ್ನಾಗಿದೆ ಮತ್ತು ಸೈಲೆಂಟ್ ಆಗೂ ಇದೆ. ಮತ್ತು ಇದರಲ್ಲಿ ಏನು ಕಾನ್ಸ್ ಇಲ್ವಾ ಅಂತ ಅಂದರೆ ಇದರಲ್ಲೂ ಕಾನ್ಸ್ ಇದೆ, ಅದೇ ಇದರಲ್ಲಿ ನಮಗೆ ಸ್ಮಾರ್ಟ್ ಥಿಂಗ್ ಎ ಸಿ ಆದರೆ ಅಲ್ಲ. ಮತ್ತು ಇದರಲ್ಲಿ ಕಾನ್ಸ್ ಏನಿಲ್ವಾ ಅಂತ ಅಂದರೆ ಕಾನ್ಸ್ ಅಂದರೆ ಇದರಲ್ಲಿ ನಮಗೆ ಇದು ಸ್ಮಾರ್ಟ್ ಎ ಸಿ ಅಲ್ಲ. ಇದರಲ್ಲೂ ಕೂಡ ನಮಗೆ ಸ್ಮಾರ್ಟ್ ಎ ಸಿ ಬರುತ್ತೆ, ಬಟ್ ಅದಕ್ಕೆ ನಾವು 3000 ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಈಗ ಈ ವಿಡಿಯೋದಲ್ಲಿ ಹೇಳಿರೋ ಯಾವ ಎ ಸಿ ಪರ್ಚೇಸ್ ಮಾಡಿದ್ರೂ ಕೂಡ ನಿಮಗೆ 100% ವ್ಯಾಲ್ಯೂ ಫಾರ್ ಮನಿ ಆಗಿರುತ್ತೆ. ಈ ವಿಡಿಯೋನ ಇಷ್ಟೊತ್ತವರೆಗೂ ನೋಡಿದ್ದೀರಾ ಅಂತ ಅಂದರೆ ನಮ್ಮ ಕಡೆಯಿಂದ ನಾವು ಸ್ವಲ್ಪನಾದರೂ ನಾಲೆಡ್ಜ್ನ ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ವಿಡಿಯೋನ ನಿಮ್ಗೇನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೀವು ಆಲ್ರೆಡಿ ಏನಾದರೂ ಯಾವುದಾದ್ರೂ ಎ ಸಿನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದು ಮತ್ತೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಈಗ ಹೇಳಿರುವ ಎಲ್ಲ ಎ ಸಿಗಳ ಲಿಂಕು ಕೂಡ ನಾವು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಕಮ್ಮಿ ಅಮೌಂಟ್ ಇರುತ್ತೆ ಅಂತ ಸರ್ಚ್ ಮಾಡಿ ಅದರ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಒಂದು ವೇಳೆ ನೀವು ಬೈ ಮಾಡಬೇಕು ಅಂತ ಇದ್ದರೆ ನೀವು ಅಲ್ಲಿಂದ ಬೈ ಮಾಡ್ಬೋದು. ಒಂದು ವೇಳೆ ನೀವು ಅವಾಗ ಮಾತ್ರ ಎ ಸಿನ ಯೂಸ್ ಮಾಡ್ತೀನಿ ಅಂತಂದರೆ ಅದಕ್ಕೆ ಮತ್ತೊಂದು ವೀಡಿಯೋ ಮಾಡ್ತಾಯಿದ್ವಿ 3 ಸ್ಟಾರಲ್ಲಿ. ನೀವೇನಾದರೂ ಅವಾಗ ಯೂಸ್ ಮಾಡ್ತೀನಿ ಅಂತ ಅಂದರೆ ಫಸ್ಟು ಆ ವಿಡಿಯೋ ನೋಡ್ಬಿಟ್ಟು ಯಾವ ಎ ಸಿ ತೊಗೋಬೇಕು ಅಂತ ಅವಾಗ ನಿರ್ಧಾರ ತೊಗೊಳ್ಳಿ. ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.